ಹಾಯ್ ವಿವರ್ಸ್, ಇವತ್ತು ನಾವು ಹೆಸರು ಕಾಳಿನಿಂದ ಖಾರದ ಹೋಳಿಗೆ ಅಥವಾ ಪರೋಟ ಅಂತ ಕೂಡ ಕರಿಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 4ರಿಂದ 5 ತಾಸು ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ. ಈಗ ಈ ಹೆಸರು ಕಾಳನ್ನು 2 ಬಟ್ಲಷ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೊಳಕೆ ಬಂದಿರೋ ಅಂಥ ಹೆಸರು ಕಾಳನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಎರಡು ಬಟ್ಲಷ್ಟು ಹೆಸರು ಕಾಳನ್ನು ಹಾಕ್ಕೊಂಡು ಇದಕ್ಕೆ ಈಗ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 2-3 ತುಂಡು ಹಸಿ ಶುಂಠಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ನಾವೀಗ ಮಿಕ್ಸಿ ಮಾಡ್ಕೊಂಬರೋಣ. ಇದು ತೀರಾ ಪೇಸ್ಟ್ ಥರ ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ. ನೋಡಿ, ಈ ಥರ ಆದರೆ ಸಾಕು. ಇದಕ್ಕೆ ನೀರನ್ನು ಮಾತ್ರ ಹಾಕದೆ ಹಾಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಆದರೆ ಕಾಳುಗಳು ಮಾತ್ರ ಎಲ್ಲೂ ಇರಬಾರ್ದು, ಸ್ವಲ್ಪ ತರಿಯಾಗಿ ಇದ್ದರೆ ಸಾಕಾಗುತ್ತೆ. ಈಗ ಒಂದು ಪ್ಯಾನನ್ನು ಇಟ್ಟು ಈ ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜೀರಿಗೆನ ಮಿಕ್ಸಿ ಕೂಡ ಹಾಕ್ಕೋಬೋದು. ಈಗ ನಾವು ಮಿಕ್ಸಿ ಮಾಡಿ ಇಟ್ಟಂಥ ಈ ಹೆಸರು ಕಾಳಿನ ಪೇಸ್ಟನ್ನು ಈ ಪ್ಯಾನ್ಗೆ ಹಾಕ್ಕೊಳ್ಳೋಣ. ನಾವು ಹಸಿಯಾಗಿರೋ ಅಂಥ ಹೆಸರು ಕಾಳನ್ನೇ ಬಳಸಿರೋದ್ರಿಂದ ಈಗ ಇದನ್ನು ಚೆನ್ನಾಗಿ ಈ ಮಿಕ್ಸರ್ನ ಚೆನ್ನಾಗಿ ಹುರ್ಕೋಬೇಕು. ಇದು ತಳ ಹಿಡಿದು ಬಿಡುತ್ತೆ ಹಾಗೆ ಹೀಗೆ ಅಂತ ಏನು ಭಯ ಪಡಬೇಡಿ. ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಹುರ್ಕೋಬೇಕು ಈ ಮಿಶ್ರಣವನ್ನು. ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲೆ, ಜೀರಿಗೆ ಪುಡಿ ಈ ಥರ ಯಾವುದನ್ನು ಬೇಕಾದರೂ ಬಳಸ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಪ್ಯಾನು ಸ್ವಲ್ಪ ಸಣ್ಣದಿರೋದ್ರಿಂದ ನನಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ನೀವು ಸ್ವಲ್ಪ ದೊಡ್ಡ ಪ್ಯಾನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಒಂದು 10 ನಿಮಿಷ ಆರೋದಕ್ಕೆ ಬಿಡಬೇಕು. ನಾನಿಲ್ಲಿ ಒಂದು ತಟ್ಟೆಗೆ ಈ ಮಿಶ್ರಣವನ್ನು ಹಾಕಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಆರೋದಕ್ಕೆ ಇಡ್ತಾಯಿದ್ದೀನಿ. ಇದು ಪ್ಯಾನ್ಗೆಲ್ಲ ಏನೂ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ. ಈ ರೀತಿ ಸ್ಪೂನಿಂದನೇ ಸ್ವಲ್ಪ ಇದನ್ನು ಹರಡಿಬಿಟ್ಟು ಆರೋದಕ್ಕೆ ಬಿಡಿ. ಇದು ಪೂರ್ತಿ ತಣ್ಣಗಾದಮೇಲೆ ಈಗ ಇದನ್ನು ನಾವು ಚೆನ್ನಾಗಿ ಮಿದ್ಕೋಬೇಕು, ಅಂದರೆ ಒಂದುಗೂಡಿಸ್ಬೇಕು. ಈ ಟೈಮಲ್ಲಿ ನೀವು ಹಾಕಿದಂಥ ಖಾರ, ಉಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಇದನ್ನು ನಾವು ಮಿದ್ಕೊಂಡಾದಮೇಲೆ ಇದರಲ್ಲೇ ನಾವೀಗ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ನಿಮಗೆ ಯಾವ ಸೈಜು ಹೋಳಿಗೆ ಬೇಕೋ ಆ ರೀತಿ ನೀವು ಚಿಕ್ಕದಾದರೆ ಚಿಕ್ಕದು ಅಥವಾ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು. ನಾನಿಲ್ಲಿ 1 ಮುಷ್ಟಿಯಷ್ಟು ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವೊಬ್ಬರು ಕೊಬ್ಬರಿನ ಅದೆಲ್ಲ ಹಾಕ್ತಾರೆ, ಬಟ್ ಇಲ್ಲಿ ನಾನು ಕೊಬ್ಬರಿ ಅದನ್ನೆಲ್ಲ ಬಳಸ್ತಾ ಇಲ್ಲ. ಎಳ್ಳು, ಕೊಬ್ಬರಿ ಕೂಡ ಬಳಸ್ತಾರೆ, ಅದು ಅಷ್ಟು ಚೆನ್ನಾಗಿರಲ್ಲ.
ಆ ಕಾರಣಕ್ಕೆ ನಾನಿಲ್ಲಿ ಬಳಸ್ತಾ ಇಲ್ಲ. ನೋಡಿ, ನಾನು ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಿಟ್ಟನ್ನು ಕೂಡ ನಾದಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ನಾದೋದನ್ನು ಏನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ. ಪವರ್ ಕಟ್ಟಾಯಿತು. ಇಲ್ಲಿ ಹಿಟ್ಟಿನಿಂದನೂ ಕೂಡ ಉಂಡೆಗಳನ್ನು ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನು ತಗೊಂಡು ಈಗ ನಾವು ಮಾಡಿ ಇಟ್ಟಂಥ ಹೆಸರು ಕಾಳಿನ ಮಿಶ್ರಣವನ್ನು ಈ ಕಣಕದಲ್ಲಿ ಇಟ್ಟು ಹೋಳಿಗೆ ಎಲ್ಲ ತುಂಬ್ಕೊಳ್ತೀವಲ್ವ, ಆ ರೀತಿ ಇದನ್ನು ತುಂಬಿ ನೀವು ಬೇಕಾದರೆ ತಟ್ಟಿ ಕೂಡ ಇದನ್ನು ಮಾಡ್ಕೋಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ಬಳಸಿಬಿಟ್ಟು ಇದನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಈ ಕಟ್ಟೆ ಮೇಲೇ ರೊಟ್ಟಿ ಆಗಲಿ ಚಪಾತಿ ಆಗಲಿ ಈ ಥರ ಎಲ್ಲ ಮಾಡೋದು. ನೀವು ಬೇಕಾದರೆ ಚಪಾತಿ ಮಣೆ ಮೇಲೆ ಇದನ್ನು ಲಟ್ಟಿಸ್ಕೋಬೋದು. ಇಲ್ಲ ನೀವು ತಟ್ಟಿಬಿಟ್ಟು ಮಾಡ್ಕೊಳ್ತೀನಿ ಅನ್ನೋದಾದರೆ ತಟ್ಟಿ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಚಪಾತಿ ರೊಟ್ಟಿ ಎಲ್ಲ ಸ್ವಲ್ಪ ಅಗಲವಾಗಿ ಅಂದರೆ ತುಂಬ ದೊಡ್ಡದಾಗೇ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಕೂಡ ಇಲ್ಲಿ ಸ್ವಲ್ಪ ದೊಡ್ಡದಾಗೇ ಮಾಡ್ತಾಯಿದ್ದೀನಿ. ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನೋಡಿ, ಇಷ್ಟು ತೆಳ್ಳಗಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇನ್ನೊಂದನ್ನು ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ಈ ರೀತಿ ಅಗಲ ಮಾಡಿಕೊಂಡು ಇದಕ್ಕೆ ನಾವು ಮಾಡಿ ಇಟ್ಟಂಥ ಹೆಸರು ಕಾಳಿನ ಮಿಶ್ರಣದ ಉಂಡೆಯನ್ನು ಹಾಕಿಬಿಟ್ಟು ಈ ರೀತಿ ತುಂಬ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಏನೂ ಇರೋದಿಲ್ಲ. ಸೊ ಹಾಗಾಗಿ ಹಿಟ್ಟಿನ ಜೊತೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಒಣ ಹಿಟ್ಟನ್ನು ಬಳಸಿಬಿಟ್ಟು ನಾನಿಲ್ಲಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ತಟ್ಟಿ ಕೂಡ ಮಾಡ್ಕೋಬೋದು. ಯಾವತ್ತೂ ನಾವು ಆಲೂ ಪರೋಟ ಗೋಬಿ ಪರೋಟ ಈ ಥರದ್ದನ್ನೆಲ್ಲ ತಿಂದಿರ್ತೀವಿ ಅಲ್ವಾ. ಈ ಹೆಸರು ಕಾಳಿನ ಪರೋಟ ಅಥವಾ ಹೆಸರು ಕಾಳಿನ ಖಾರದ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತೆಳುವಾಗಿ ನಿಮಗೆ ಎಷ್ಟು ಬೇಕೋ ಆ ರೀತಿ ತೆಳುವಾಗಿ ನೀವು ಲಟ್ಟಿಸ್ಕೋಬೋದು. ಇಲ್ಲ ನೀವು ಸ್ವಲ್ಪ ದಪ್ಪನೇ ಇರಲಿ ಪರವಾಗಿಲ್ಲ ಅಂದರೆ ನೀವು ದಪ್ಪದಾಗಿ ಮಾಡ್ಕೋಬೋದು. ಈಗ ನಾನು ತವೆನ ಬಿಸಿ ಆದಮೇಲೆ ಇದಕ್ಕೆ ಮಾಡಿ ಇಟ್ಟಂಥ ಈ ಹೋಳಿಗೆನ ಹಾಕ್ತಾಯಿದ್ದೀನಿ. ಒಂದು 2-3 ಸೆಕೆಂಡ್ ಆದಮೇಲೆ ಈ ರೀತಿ ಇದನ್ನು ತಿರುಗಿಸ್ಬಿಟ್ಟು ಎರಡೂ ಬದಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ. ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ಹಚ್ಚಿ ಬೇಯಿಸ್ಕೋಬೋದು. ಇಲ್ಲ ನಮಗೆ ತುಪ್ಪ ಎಣ್ಣೆ ಯಾವುದೂ ಬೇಡ ಅನ್ನೋದಾದರೆ ಹಾಗೆ ಕೂಡ ಇದನ್ನು ಬೇಯಿಸ್ಬೋದು. ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಇದನ್ನು ಈ ರೀತಿ ದಂಡೆ ಎಲ್ಲ ಅಂದರೆ ಸುತ್ತ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಒತ್ತಿಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿಯಾಗಿ ಬಳಸಿ ಮಾಡ್ತೀನಿ. ಯಾಕಂದರೆ ಹೆಸರು ಕಾಳು ಇರೋದ್ರಿಂದ ಕೆಲವೊಬ್ಬರು ಹೆಸರು ಕಾಳು ಈ ಕಾಳುಗಳೆಲ್ಲ ಡೈಜೆಷನ್ ಆಗಲ್ಲ ಹಾಗೆ ಹೀಗೆ ಹೇಳ್ತಾರಲ್ವ. ಸ್ವಲ್ಪ ಅದಕ್ಕೆ ತುಪ್ಪ ಬೆಣ್ಣೆ ಜಾಸ್ತಿ ಇದ್ದರೆ ಡೈಜೆಷನ್ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಅದನ್ನು ನಾವು ನೆನೆಸಿಬಿಟ್ಟು ಮಾಡೋದ್ರಿಂದ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇನ್ನೊಂದನ್ನು ಕೂಡ ಬೇಯಿಸಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂದರೆ ಈ ಪುರಿ ಎಲ್ಲ ಉಬ್ಬಿರುತ್ತಲ್ವ ಆ ರೀತಿ ನೋಡಿ ತುಂಬ
ಫ್ಲಫಿಯಾಗಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಎರಡೂ ಬದಿಲಿ ಇದನ್ನು ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ. ನೀವು ಬೇಕಾದರೆ ಸಣ್ಣ ಉರಿಲೇ ಇಟ್ಕೊಂಡು ಬೇಯಿಸ್ಕೋಬೋದು. ಎರಡು ಬದಿಲಿ ಎಣ್ಣೆನ ಅಥವಾ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಇದನ್ನು ನೀವು ಮೊಸರು ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಅಥವಾ ಯಾವುದಾದ್ರೂ ಸಬ್ಜಿ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಯಾವುದ್ರ ಜೊತೆ ಆದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಅಲ್ಲದೆ ಇದನ್ನು ಲಂಚ್ ಬಾಕ್ಸಿಗೆ ಕೂಡ ನೀವು ಪ್ರಿಪೇರ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಹೆಲ್ದಿ ಕೂಡ. ನೀವು ಮೊಸರು ಬಜ್ಜಿ ಅಥವಾ ಮೊಸರು ಒಗ್ಗರಣೆ ಈ ಥರದ ಜೊತೆ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು. ಒಂದು ಸಾರಿ ನೀವು ಕೂಡ ಈ ಹೆಸರು ಕಾಳಿನ ಖಾರದ ಹೋಳಿಗೆ ಅಥವಾ ಪರೋಟಾನ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಮೊದಲ ವಿಡಿಯೋ ನಿಮಗೆ ಮುಂಚೆನೇ ತಲುಪುತ್ತೆ. ಹಾಗೆ ನಿಮಗೆ ಬೇರೆ ಯಾವ ಥರದ ಅಡುಗೆಗಳು ಇಷ್ಟ ಆಗುತ್ತೆ, ಯಾವುದನ್ನು ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.